ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದ್ರಿ ಅನ್ಕೊತೀನಿ. ನಾನು ಇದೆಲ್ಲ ವಿಡಿಯೋನ ನಾವು ಊರಿಗೆ ಹೋಗುವಾಗನ ಎಲ್ಲ ನಾನು ಮಾಡಿಟ್ಕೊಂಡಿದ್ದೆ. ಅಂದರೆ ಬಸ್ ಒಳಗೆ ಹೋಗುವಾಗ ಎಲ್ಲ ಮಾಡಿಟ್ಕೊಂಡಿದ್ದ ವಿಡಿಯೋ ಆದರೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಹೀಗಾಗಿ ಈಗ ನಾನು ಇವನ್ನೆಲ್ಲನೂ ಅಪ್ಲೋಡ್ ಮಾಡತ್ತೀನಿ. ಸೊ ಪ್ಲೀಸ್ ನನ್ನ ಒಂದು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರಿ, ಪ್ಲೀಸ್ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ. ನಾನಿವತ್ತು ಎದ್ರ ಬಗ್ಗೆ ಮಾತಾಡ್ಬೇಕಂತ ಹೇಳಿ ಅಂದ್ಕೊಂಡೇನೆ ಅಂತಂದ್ರೆ, ಈಗ ನೋಡಿರಿ, ನಾವು ಒಂದು ನಮ್ಮದು ಲೈಫ್ ಇರೋದು ಸ್ವಲ್ಪ ದಿನ ಅಲ್ಲ. ಹಾಗಾಗಿ ನಾವು ಏನು ಮೊಮೆಂಟ್ ಐತಲ್ಲ ಅದನ್ನು ಅವತ್ತು ನಾವು ಎಂಜಾಯ್ ಮಾಡಿಬಿಡ್ಬೇಕು. ಅದನ್ನು ಕಳ್ಕೊಬಾರ್ದು ಆ ಕ್ಷಣನ, ಆ ದಿನಾನ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂತಂದ್ರೆ ಅದು ಕಳೆದು ಹೋಗಿದ್ದ ವಾಪಸ್ ನಮಗೆ ಮತ್ತೆ ಬರೋದೇ ಇಲ್ಲ. ಅದು ಮುಗಿದೋತು ಅಲ್ಲಿಂದ ಅದು ಮುಗಿದು ಮತ್ತು ನೆಕ್ಸ್ಟ್ ಡೇ ಬೇರೆನೇ ಇರ್ತೈತಿ. ಆ ಸಿಚುವೇಶನ್ನ ಬೇರೆ ಇರ್ತೈತಿ, ಆ ಡೇನ ಬೇರೆ ಇರ್ತೈತಿ, ಏನೇನೋ ಚೇಂಜ್ ಆಗಿಬಿಟ್ಟಿರ್ತೈತಿ. ಮತ್ತು ಹಂಗೆ ಭಾಳ ತೀರಾ ನಾವು ಇನ್ನೂ ಯೋಚನೆ ಮಾಡಿದ್ರೆ ಎಷ್ಟೋ ಜನನ ನಮ್ಮ ಜೊತೆಗೆ ಇರೋಂಗಿಲ್ಲ ಮತ್ತು ಹೊಳ್ಳಿ ಕೇಳಿದ್ರೆ. ಹಾಗಾಗಿ ನಾವು ಅವತ್ತಿನ ಒಂದು ಕ್ಷಣ ಏನಿರ್ತೈತಲ್ಲ ಅದನ್ನು ಎಂಜಾಯ್ ಮಾಡಿಬಿಡ್ಬೇಕು. ಯಾಕಂದ್ರೆ ಅದು ವಾಪಸ್ ನಮಗೆ ಸಿಗೋದೇ ಇಲ್ಲ. ಅದು ಕಳೆದು ಹೋಗಿಬಿಡ್ತೈತೆ. ಅದನ್ನು ನಾವು ವಾಪಸ್ ತರೋಕ್ಕೂ ಆಗೋದಿಲ್ಲ, ಅದು ಬರೋದೂ ಇಲ್ಲ. ಅದೇ ಮೊಮೆಂಟ್ ನಾವು ಮತ್ತೆ ಕ್ರಿಯೇಟ್ ಮಾಡಬೇಕು ಅಂತ ನಾವು ಅದನ್ನು ಫೋರ್ಸೇಬಲಿ ಮಾಡೋಕ್ಕೆ ಹೋದ್ರೂ ಅದು ಆಗೋದಿಲ್ಲ. ಹಾಗಾಗಿ ಅದು ಏನೈತಲ್ಲ ಅದನ್ನು ನಾವು ಅವತ್ತಿಗೆ ಎಂಜಾಯ್ ಮಾಡಬೇಕು. ಅದನ್ನು ಎಷ್ಟಾಗತ್ತೆ ಅಷ್ಟು ನಾವು ಖುಷಿಯಾಗಿ ಇಟ್ಕೊಳಕ್ಕೆ ಟ್ರೈ ಮಾಡಬೇಕು ಅಂತ ಹೇಳ್ತೀನಿ. ಅಂತಂದರೆ ಈಗ ಹೆಂಗಂದ್ರೆ, ನಾವೆಲ್ಲ ಸ್ಟೂಡೆಂಟ್ಸ್ ಇರುವಾಗ ಹೇಳ್ತಿದ್ರು ಎಲ್ಲ ಏನಂಥೇಳಿ, ನಮ್ಮದು ಟೀಚರ್ಸ್ ಆಗಲಿ, ಲೆಕ್ಚರರ್ಸ್ ಆಗಲಿ, ದೊಡ್ಡವರೆಲ್ಲ ಏನು ಹೇಳ್ತಿದ್ರು, ಸ್ಟೂಡೆಂಟ್ ಲೈಫ್ ಈಸ್ ಅ ಗೋಲ್ಡನ್ ಲೈಫ್ ಅಂತೆಲ್ಲ ಹೇಳ್ತಾಯಿದ್ರು. ಆವಾಗ ಆ ಒಂದು ಟೈಮ್ ಒಳಗೆ ನಾವು ಸ್ಟೂಡೆಂಟ್ ಆಗಿದ್ದಾಗ ಆಗಲಿ, ಅವಾಗ ನಮಗೇನಂತಂದ್ರೆ ಅವ್ರು ಅದನ್ನು ಯಾಕೆ ಆ ರೀತಿ ಹೇಳ್ತಾರೆ, ಸ್ಟೂಡೆಂಟ್ ಲೈಫ್ ಈಸ್ ಅ ಗೋಲ್ಡನ್ ಲೈಫ್ ಅಂತ ಹೇಳಿ ಯಾಕೆ ಹೇಳ್ತಾರಂಥೇಳಿ ನಮ್ಗೆ ಅದು ಅಷ್ಟು ಅರ್ಥನೇ ಆಗ್ತಿರ್ಲಿಲ್ಲ. ನಮ್ಗೆ ಅವಾಗೇನೋ ಓದೋದು ಬೇಜಾರು. ಅಯ್ಯೋ ಇವರು ಓದೋದು ಇದಕ್ಕೆ ಹಿಂಗೆ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೋ ಏನೋ. ಬೆಳಕಾದರೂ ಓದಬೇಕು, ಯಾಕಂದ್ರೆ ಓದಬೇಕಲ್ಲ ನಾವು. ಸ್ಕೋರ್ ಮಾಡಬೇಕಂದ್ರೆ ಓದಬೇಕು. ಬೆಳಿಗ್ಗೆ ಕಾಲೇಜಿಗೆ ಹೋಗ್ಬೇಕು. ಬೆಳಿಗ್ಗೆ ಅವಾಗೆಲ್ಲ ನಮ್ಮದಂತೂ ಕಾಲೇಜ್ ಟೈಮಿಂಗೆಲ್ಲ ಎಷ್ಟಂದ್ರೆ 8 ಗಂಟೆ ಕಾಲೇಜ್ ಟೈಮಿಂಗ್ ಇತ್ತು. 8 ಗಂಟೆ ಕಾಲೇಜ್ ಟೈಮ್ ಅಂದ್ರೆ ನಾವು ಊರಿಂದ ಹೋಗ್ಬೇಕಂತಂದ್ರೆ ಬಸ್ಸು 6:30ಗೆ ಬಸ್ ಹಿಡಿಬೇಕು. 6:30ಗೆ ಬಸ್ ಹಿಡಿಬೇಕಂದ್ರೆ ಎಷ್ಟು ಗಂಟೆಗೆ ಹೇಳ್ಬೇಕು? 5 ಗಂಟೆಗೆ ಹೇಳಬೇಕು ಎನಿ ಕಂಡೀಷನ್. 5 ಗಂಟೆಗೆ 5 ಗಂಟೆ ಬಿಟ್ಟು ಒಂದು 5:30ಗೆ ಎದ್ರೂ ಬಸ್ ಮಿಸ್ ಆಕ್ಕಿತ್ತು. ಯಾಕಂದ್ರೆ ರೆಡಿ ಆಗೋಕೆ ಆಗೋದಿಲ್ಲ. 5:30ಗೆ ಎದ್ರು 1 ಅವರ್ ಒಳಗೆ ಏನು ಎಲ್ಲ ರೆಡಿ ಆಗಬೇಕು. ಮತ್ತು ಬಾಕ್ಸ್ ತೊಗೊಂಡು ಹೋಗ್ಬೇಕು. ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಂಡು, ಯಾಕಂದ್ರೆ ಮತ್ತು ಮಧ್ಯಾಹ್ನ ಬರೋದು. ಬೆಳಿಗ್ಗೆಯಿಂದ ಮಧ್ಯಾಹ್ನ 3 ಗಂಟೆ 3 ಗಂಟೆ ಆಕಿತ್ತು, 4 ಗಂಟೆ ಆಕಿತ್ತು. ಅಲ್ಲಿ ತನಕನೂ ನಮ್ಮ ಮನ್ಯಾಗಂತೂ ಕೊಡ್ತಿರ್ಲಿಲ್ಲ ಹೊರಗೆ ತಿನ್ನೋಕ್ಕೆಲ್ಲ. ರೊಕ್ಕ ಕೊಡೋದಾಗಲಿ, ಹೊರಗೆ ತಿಂದು ಬರ್ರಿ ನೀವು, ಅದು ಅಷ್ಟೆಲ್ಲ ಎಕ್ಸ್ಟ್ರಾ ರೊಕ್ಕ ಯಾವಾಗೂ ಗೊತ್ತಿಲ್ಲ, ಕೊಡ್ತಿದ್ದೂ ಇಲ್ಲ ನಮ್ಮ ಅಪ್ಪಾಜಿ. ಸೊ ಹಾಗಾಗಿ ನಾವು 5 ಗಂಟೆಗೆ ಎನಿ ಕಂಡೀಷನ್ಗೆ ಹೇಳ್ಬೇಕಾಕಿತ್ತು. ಆವಾಗ ಹಾಗೆಲ್ಲ ಹೇಳ್ತಿದ್ರಲ್ಲ, ಸ್ಟೂಡೆಂಟ್ ಲೈಫ್ ಈಸ್ ಅ ಗೋಲ್ಡನ್ ಲೈಫ್. ಆವಾಗ ಅದು ನಮ್ಗೆ ಅರ್ಥ ಆಕ್ಕಿರಲೇ ಇಲ್ಲ. ಅದು ಹೆಂಗೆ ಅಂತ ಹೇಳಂದ್ರೆ, ಇವಾಗ ಅದು ನಾನು ಓದಿದ್ದೆ ನಿನ್ನೆ. ಅದು ಫೋನ್ ಒಳಗೆ ಓದಿದ್ದು. ಪುಸ್ತಕ ಓದುವಾಗ ನಿದ್ದೆ ಬರ್ತಿತ್ತಂತ. ಆಮೇಲೆ ಲೈಫ್ ಒಳಗೆ ನಾವು ಓಡುವಾಗ ನಿದ್ದೆ ಗೆಡಿಸ್ತಿತ್ತಂತ. ಹಂಗೆ ಅವಾಗಿನ ಟೈಮ್ ಒಳಗೆ ಆ ನಿದ್ದೆ ಏನಿತ್ತಲ್ಲ, ಈಗ ನಮಗೆ ನಿದ್ದೆ ಬೇಕಂದ್ರೂ ಬರೋದಿಲ್ಲ. ಯಾಕಂದ್ರೆ ಅದು ಹಂಗೆ ಲೈಫ್ ಚೇಂಜ್ ಆಗಿಬಿಟ್ಟಿರ್ತೈತಿ. ಎಷ್ಟೋ ಸಿಚುವೇಶನ್ ಚೇಂಜ್ ಆಗಿರ್ತಾವೆ. ಹಿಂಗೆ ಅದಕ್ಕಾಗಿ ನಾನೇನು ಹೇಳಿದೆ ಅಂದ್ರೆ, ಆ ಒಂದು ಲೈಫ್ ಸ್ಟೂಡೆಂಟ್ ಲೈಫ್ ಅಂತಲೇ ಇರಲಿ, ಅಥವಾ ಬೇರೆ ಒಂದು ಯಾವುದೋ ಒಂದು ಲೈಫು ಅಥವಾ ದಿನ ಆ ಕ್ಷಣನ ನಾವು ಅಲ್ಲಿಗೆ ಎಂಜಾಯ್ ಮಾಡಬೇಕು. ಅವತ್ತಿಗೆ ಎಂಜಾಯ್ ಮಾಡಬೇಕು, ಖುಷಿಯಾಗಿರಬೇಕು. ಆಮೇಲೆ ಇನ್ನೊಂದು ನಾವು ಏನು ಮಿಸ್ಟೇಕ್ ಮಾಡ್ತೇವೆ ಅಂತ ಹೇಳಿದ್ರೆ, ಎಲ್ಲರೂ ಮಾಡೋದಿಲ್ಲ ಅನ್ಕೊತೇನೆ. ಆಲ್ಮೋಸ್ಟ್ ಮಾಡ್ತಾರೆ. ಎಷ್ಟು ಮೇ ಬಿ 75% ಪೀಪಲ್ ಮಾಡ್ಬೋದು ಆ ಥರ. 25% ಮಾಡೋದಿಲ್ಲ. 25% ಜನ ಹೆಂಗಂತಂದ್ರೆ, ಅವ್ರಿಗೆ ಹೆಂಗೆ ಇಷ್ಟನೋ ಹಂಗೆ ಜೀವನ ಮಾಡ್ತಾರೆ. ಅವ್ರಿಗೆ ಆ ಕ್ಷಣಕ್ಕೆ ಏನು ಬೇಕೋ ಹಂಗೆ ಇರ್ತಾರೆ. ಅವಾಗ ಅವ್ರಿಗೆ ಅವ್ರು ಯಾರು ಏನು ಮಾಡಿದ್ರು ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರಿಗೆ ಹಿಂಗೆ ಬೇಕಲ್ಲ ಆ ರೀತಿ ಬದುಕ್ಬಿಡ್ತಾರೆ. ಸೊ ಅವಾಗ ಅಂಥವ್ರಿಗೆಲ್ಲ ಲೈಫ್ ಈಸಿ ಆಗಿಬಿಡ್ತೈತಿ. ಅವ್ರು ಅದನ್ನು ಎಂಜಾಯ್ನೂ ಮಾಡ್ತಾರೆ,
ಖುಷಿಯಾಗೂ ಇರ್ತಾರೆ. ಅವ್ರು ಅಂದ್ಕೊಂಡಂಗೆ ಅವ್ರ ಲೈಫನ್ನ ಮಾಡ್ಕೊಂಡು ಮಾಡ್ಕೊತಾರೆ. ಆದ್ರೆ 75% ಏನು ಜನ ಇರ್ತೇವಲ್ಲ, ಅದ್ರ ಈಗ 75 ಒಳಗೆ ನಾನೂ ಬರ್ತೀನಿ. ಸೊ ಅಂಥೇಳಿ ಏನು ಅದೇವಲ್ಲ, ನಾವು ಹೆಂಗಂದ್ರೆ ಆ ಒಂದು ಮೊಮೆಂಟ್ನ ಅಯ್ಯೋ ಬೇರೆ ಯಾರೋ ನಾವು ಈ ರೀತಿ ಮಾಡಿದ್ರೆ ಯಾರು ಏನಾರ ಅಂತಾರೋ ಏನೋ, ಯಾರೇನು ತಿಳ್ಕೊತಾರೋ ಏನೋ ಅಂಥೇಳಿ ಈ ರೀತಿ ಒಂದು ವಿಚಾರ ಮಾಡಿ ನಾವೇನು ಮಾಡ್ತೀವಿ, ಆ ಒಂದು ಕ್ಷಣನ, ಆ ಒಂದು ದಿನಾನ, ಆ ಒಂದು ಮೊಮೆಂಟ್ನ ನಾವು ಕಳ್ಕೊಂಬಿಡ್ತೇವೆ ಅಂಥೇಳಿ ಅನ್ನಿಸ್ತೈತಿ. ಆಲ್ಮೋಸ್ಟ್ ಹಂಗೆ ಮಾಡ್ತೇವೆ ಅಂಥೇಳಿ ಅನ್ನಿಸ್ತೈತಿ. ಏನು ಅನ್ಕೊತಾರೋ ಮಾಡ್ತಾರೋ ಇದ್ರೊಳಗೆ ನಾವು ಕಳ್ಕೊಂಬಿಡ್ತೀವಿ. ಅದನ್ನು ಹಾಳು ಮಾಡ್ಕೊಳ್ಳೋದು ಸೆಕೆಂಡರಿ. ಕಳ್ಕೊಂಬಿಡ್ತೇವಲ್ಲ, ಅದನ್ನು ವಾಪಸ್ಸು ತೊಗೊಳಕ್ಕಾಗೋದೇ ಇಲ್ಲ. ಸೊ ಹಾಗಾಗಿ ಅದು ಆ ದಿನ ವಾಪಸ್ ಬರೋದೂ ಇಲ್ಲ. ಈಗ ನಾವು ಎಷ್ಟೋ ಸ್ಟೂಡೆಂಟ್ ಲೈಫ್ ಒಳಗೆ ಕಳ್ಕೊಂಡಿದ್ದ ದಿನ ಆಗಲಿ, ಅದು ಆ ಒಂದು ಎಂಜಾಯ್ ಮಾಡ್ಕೊತ ಕಲಿತಿದ್ರೆ ಅದೊಂದು ನಮ್ಗದು ಅಷ್ಟು ಬೇಜಾರು ಅನ್ನಿಸ್ತಿರ್ಲಿಲ್ಲೇನೋ. ಆ ರೀತಿ ನಾವು ಮಾಡೋದಿಲ್ಲ. ಯಾರೇನಂತಾರೋ, ಯಾರೇನಾದರೂ ಅನ್ಕೊತಾರೋ ಅಂಥೇಳಿ ಈ ಒಂದು ಬೇರೆಯವ್ರ ಸಲುವಾಗಿ ನಾವು ಜೀವನ ಮಾಡೋಕ್ಕೆ ಹೋಗಿ ನಮ್ಮ ಲೈಫನ್ನು ನಾವು ಕಳ್ಕೊತೀವಿ. ಹಾಳು ಮಾಡ್ಕೊತೀವಿ, ಅದೂ ಸರಿ. ಆದರೆ ಕಳ್ಕೊತೀವಿ ಅಂತ ಹೇಳಿ ನನಗೆ ಅನ್ನಿಸ್ತೈತಿ. ನಿಮ್ಗೇನು ಅನ್ನಿಸ್ತೈತಿ? ಅಥವಾ ನೀವು ಎಂಥವ್ರು ನೀವು ಅವ್ರು ಹಂಗಂತಾರೆ ಹಿಂಗಂತಾರೆ ಅಂಥೇಳಿ ಮಾಡೋವಂಥವ್ರು, ಅಥವಾ ಇಲ್ಲ ನನಗೆ ಹೆಂಗೆ ಇಷ್ಟನೋ ನಾನು ಹಂಗೆ ಇರ್ತೀನಿ ಅನ್ನೋವಂಥವ್ರಾಗಿದ್ದರೆ ಒಂದು ಕಮೆಂಟ್ ಮಾಡಿರಿ ಯಾವ ರೀತಿ ಅಂಥೇಳಿ. ಆಮೇಲೆ ಹೆಂಗೆ ಇರೋದು ಬೆಟರ್ ಅಂಥೇಳಿ. ಈಗ ಅವ್ರು ಏನು ಅನ್ಕೊತಾರೋ, ನಾ ಸೊಸೈಟಿ ಒಳಗೆ ಬದುಕುವಾಗ, ಈ ಸಮಾಜದೊಳಗೆ ಬದುಕುವಾಗ ಇಂಥದನ್ನ ಸ್ವಲ್ಪ ಫಾಲೋನು ಮಾಡ್ಬೇಕಂಥೇಳಿ ಅನ್ನಿಸ್ತೈತಿ ಒಂದೊಂದು ಟೈಮ್ ಒಳಗೆ. ಅಯ್ಯೋ ಇದೆಲ್ಲ ಬೇಕಾ, ಇದರಿಂದನೇ ಅಲ್ಲ ನಮ್ಗೆ ಎಷ್ಟೋ ನಾವು ಕಳ್ಕೊಳ್ಳೋದು ಅಂತಲೂ ಅನ್ನಿಸ್ತೈತಿ ಒಂದೊಂದು ಟೈಮು. ಹೌದು, ಈಗ ಮತ್ತು ನಾವು ಏನು ಅಂತಾರಲ್ಲ, ಹಿಂಗೆಲ್ಲ ಅಂತಾರಂಥೇಳಿ ನಾವು ಆ ರೀತಿ ಇರಬೇಕಾಗಿನೂ ಬರ್ತೈತಿ ಒಂದೊಂದು ಟೈಮ್. ಅದರಿಂದ ನಮ್ಗೆ ಏನು ಯೂಸು ಅಂಥೇಳಿನೂ ಅನ್ನಿಸ್ತೈತಿ. ಹಾಗಾಗಿ ನೀವು ಒಂದು ಕಮೆಂಟ್ ಮಾಡಿರಿ, ಹೆಂಗೆ ಇರಬೇಕು, ನಮ್ಮ ಸಲುವಾಗಿ ಅಷ್ಟೇ ನಾವು ಬದುಕಬೇಕಾ, ಅಥವಾ ಸಮಾಜದೊಳಗೆ ಅದೇವೆ ಅಂಥೇಳಿ ಯಾರು ಏನಾರ ಅಂತಾರೋ ಅಂಥೇಳಿ ಒಂದು ಅಂದ್ಕೊಂಡು ಇರಬೇಕಾ ಅಂಥೇಳಿ ಒಂದು ಕಮೆಂಟ್ ಮಾಡಿ. ಯಾವ ರೀತಿ ಯಾವ್ದ್ರೊಳಗೆ ಯಾವುದು ಒಳ್ಳೇದು ಅಂಥೇಳಿ. ಸೊ ಹಾಗಾಗಿ ನಾನು ಹೇಳೋದಿಷ್ಟ. ಆದ್ರೇನು ನನ್ನ ಪ್ರಕಾರ ಇವಾಗ ನನಗೆ ಅನಿಸಿದ್ದಂತಂದ್ರೆ, ನಮ್ಗೆ ಹೆಂಗೆ ಇಷ್ಟ, ನಮ್ಗೆ ಅಂದ್ರೆ ಒಳ್ಳೆ ರೀತಿಯಿಂದ ಬದುಕುನು. ಅದು ಬೇರೆಯವರು ನಾವು ಹೆಂಗಿದ್ರು ಅಂತಾರೆ ಅವರು. ನಾವು ಅದೇನೋ ಹೇಳ್ತಾರೆ, ನಾವು ಕುಂತರು ಒಂದಂತಾರ, ನಿಂತರು ಒಂದಂತಾರ, ಮಲ್ಕೊಂಡ್ರು ಒಂಥರ, ಮಾತಾಡಿದ್ರು ಒಂಥರ, ಮಾತಾಡಿಲ್ಲ ಅಂದರೂ ಅಂತಾರೆ. ಆ ರೀತಿ. ಸೊ ನಾವು ಹಾಗಾಗಿ ಅವ್ರ ಸಲುವಾಗಿ ಬದುಕೋದೇನು ಬೇಡ, ನಮ್ಮ ಸಲುವಾಗಿ ನಾವು ಬದುಕಬೇಕಂತಂದ್ರೆ ನಮ್ಗೆ ಅವತ್ತಿಗೆ ಏನು ಅನ್ನಿಸ್ತೈತಿ, ಯಾವ್ದು ಸರಿ ಯಾವುದು ತಪ್ಪು ಅಂಥೇಳಿ ಸ್ವಲ್ಪ ದೇವ್ರು ನಮಗೆಲ್ಲ ರೀತಿಯಿಂದ ತಲೆ ಎಲ್ಲ ಬುದ್ಧಿ ಎಲ್ಲ ಕೊಟ್ಟಿರುವಾಗ ಸರಿಯಾಗಿ ವಿಚಾರ ಮಾಡಿ ಆ ಒಂದು ದಿನ ನಮ್ಗೆ ಹೆಂಗೆ ಬೇಕೋ ಹಂಗೆ ಖುಷಿಯಾಗಿ ಇಟ್ಕೋಬೇಕು, ಎಂಜಾಯ್ ಮಾಡಬೇಕು. ಆಮೇಲೆ ಅದನ್ನು ನಾವು ಇನ್ನೊಮ್ಮೆ ನೆನೆಸ್ಕೊಂಡಾಗ ಆ ಒಂದು ಲೈಫ್ನ, ಆ ಒಂದು ದಿನಾನ, ಆ ಒಂದು ಕ್ಷಣನ ನಾವು ನೆನೆಸ್ಕೊಂಡಾಗ ಅದರಿಂದ ನಮಗೆ ಖುಷಿ ಆಗಬೇಕು. ಆಮೇಲೆ ಏನು ಅನ್ನಿಸ್ಬೇಕಂದ್ರೆ, ಅಯ್ಯೋ ನಾನು ವೇಸ್ಟ್ ಮಾಡಿಬಿಟ್ಟೆ ಅಂಥೇಳಿ ಅನ್ನಿಸ್ಬಾರ್ದು. ನಾನು ವೇಸ್ಟ್ ಮಾಡಿದೆ ಅಂತ ಅನ್ನೋ ಬದಲು ನಾನು ಖುಷಿಯಾಗಿದ್ದೆ ನಾನು ಅಲ್ಲಿ ಅಂಥೇಳಿ ಒಂಥರ ನಮ್ಗೆ ಖುಷಿ ಆಗಬೇಕು ಅದನ್ನು ನೆನೆಸ್ಕೊಂಡ್ರೆ. ಆ ರೀತಿ ನಾವು ಆ ದಿನಾನ ಮಾಡ್ಕೊಳ್ಳೋನು ಅಂಥೇಳಿ ನಾನು ಹೇಳ್ತೀನಿ. ಈಗ ಎಷ್ಟೋ ಸ್ಟೂಡೆಂಟ್ಸ್ ಎಲ್ಲ ಅದು ಹಂಗೆ ಅನ್ನಿಸ್ತೈತಿ, ಸ್ಟೂಡೆಂಟ್ ಲೈಫ್ ಈಸ್ ಅ ಗೋಲ್ಡನ್ ಲೈಫ್ ಅಂಥೇಳಿ ಯಾಕೆ ಹೇಳ್ತಾರಂತ ಅವಾಗ ಅರ್ಥನೇ ಆಗೋದಿಲ್ಲ. ಅದು ನಮ್ಗೆ ಅದನ್ನು ದಾಟಿ ನಾವು ಏನು ಬೇರೆ ಸ್ಟೇಜಿಗೆ ಹೋಗ್ತೇವಲ್ಲ, ಅವಾಗ ಅದು ನಮಗೆ ಅದ್ರ ವ್ಯಾಲ್ಯೂ ನಮಗೆ ಅರ್ಥ ಆಗುವಂಥದ್ದು, ಅದ್ರ ವ್ಯಾಲ್ಯೂ ತಿಳಿಯುವಂಥದ್ದು ಎಲ್ಲನೂ ಹಂಗೆ. ಸ್ಟೂಡೆಂಟ್ ಲೈಫ್ ಅಂತನೇ ಅಲ್ಲ, ಪ್ರತಿಯೊಂದು ಹಂಗೆ. ನಾವು ಏನು ಆ ಒಂದು ಮೊಮೆಂಟ್ ಒಳಗೆ ನಾವು ಇರ್ತೀವಲ್ಲ, ಅದ್ರದ್ದು ವ್ಯಾಲ್ಯೂ, ಅದ್ರದ್ದು ಒಂದು ಇದನ್ನು ನಮ್ಗೆ ಅರ್ಥನೇ ಆಗೋದಿಲ್ಲ. ಅದನ್ನು ಬಿಟ್ಟು ನಾವು ನೆಕ್ಸ್ಟ್ ಸ್ಟೇಜ್ಗೆ ಯಾವಾಗ ಹೋಗ್ತೇವಲ್ಲ ಅವಾಗ ನಮ್ಗೆ ಅದು ಅರ್ಥ ಆಗುವಂಥದ್ದು. ಆದರೆ ಅವಾಗ ನಮ್ಗೆ ಅರ್ಥ ಆದಮೇಲೆ ಅದೇನಂತಾರಲ್ಲ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂಥೇಳಿ ಆ ರೀತಿ ಆಗಿಬಿಡ್ತೈತಿ. ಅವಾಗ ನಾವು ಸುಮ್ಮನೆ ಚಿಂತೆ ಮಾಡೋದಷ್ಟೇ, ಆದರೆ ಅದರಿಂದ ಯಾವುದೇ ರೀತಿ ಯೂಸ್ ಆಗೋದಿಲ್ಲ. ಸೊ ಹಾಗಾಗಿ ನಾವು ಅದನ್ನು ಆ ಒಂದು ಕಾಲ ಮಿಂಚೋಕ್ಕಿಂತ ಮೊದಲೇ ನಾವು ಸ್ವಲ್ಪ ವಿಚಾರ ಮಾಡಿ ಆ ಒಂದು ಟೈಮನ್ನು, ಆ ಒಂದು ದಿನಾನ, ಆ ಒಂದು ಕ್ಷಣನ, ಆಮೇಲೆ ಆ ದೇವ್ರು ನಮಗೆ ಕೊಟ್ಟಂಥ ಒಂದು ಅಪಾರ್ಚುನಿಟಿನ ಯಾವ ರೀತಿ ನಾವು ಒಳ್ಳೆ ರೀತಿ ಯೂಸ್ ಮಾಡ್ಕೋಬೇಕು, ಯಾವ ರೀತಿ ನಮ್ಮನ್ನು ನಾವು
ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು. ಆ ಒಂದು ದಿನ ನಮಗೆ ವಾಪಸ್ ನೆನಪಾದಾಗ ನಾವು ಯಾವ ರೀತಿ ಅದನ್ನು ನಮ್ಗೆ ಖುಷಿಯಾಗಬೇಕು. ಆ ದಿನಾನು ವಾಪಸ್ ನೆನೆಸ್ಕೊಂಡಾಗ ಬೇಜಾರಾಗಬಾರ್ದು ಅಥವಾ ವೇಸ್ಟ್ ಮಾಡಿದ್ದೆ ಅಂಥೇಳಿ ಅನ್ನಿಸ್ಬಾರ್ದು. ಆ ರೀತಿ ನಾವಿರಬೇಕು ಅಂಥೇಳಿ ನಾವು ವಿಚಾರ ಮಾಡಿ ಲೈಫ್ ಒಳಗೆ ಇರಬೇಕು ಅನ್ನೋದು ನಂದು ಒಂದು ಇಂಟೆನ್ಷನ್ನು. ಸೊ ಇದೆಲ್ಲ ನಮ್ಗೆ ಅದು ನಾವು ಎಷ್ಟೋ ಹೇಳ್ಬೋದು, ಎಷ್ಟೋ ಮಾತಾಡ್ಬೋದು, ಆದರೂ ನಾವು ಇವತ್ತಿಗೂ ಹಂಗೆ ಮಾಡ್ತಿರ್ತೀವಿ. ಇವತ್ತೂ ನಾವು ಆ ಒಂದು ದಿನಾನ ಆ ಒಂದು ಕ್ಷಣ ಕಳ್ಕೊತನ ಹೋಗಿರ್ತೀವಿ. ಅನ್ನಿಸ್ತಿರ್ತೈತಿ ನಮ್ಗೆ, ನಾನು ಹಂಗೆ ಮಾಡಬಾರ್ದಾಗಿತ್ತು, ನಾನು ಹಿಂಗೆ ಮಾಡಬಾರ್ದಾಗಿತ್ತು. ಎಷ್ಟೋ ರೀತಿ ತಪ್ಪಾಗಿರ್ತವೆ. ಆ ಟೈಮಿಗೆ ಅಂದ್ಕೊಂಡಿರ್ತೇವೆ, ನಾವು ನೆಕ್ಸ್ಟ್ ಟೈಮ್ ಹಂಗೆ ಮಾಡಬಾರ್ದು, ನಾನು ಈ ಸಲ ಮಾಡಿದ್ದು ಮಿಸ್ಟೇಕ್ ನೆಕ್ಸ್ಟ್ ಟೈಮ್ ಮಾಡಬಾರ್ದು ಅಂತ ಅಂದ್ಕೊಂಡಿರ್ತೀವಿ. ಮತ್ತು ಅದೇ ಮಿಸ್ಟೇಕ್ ಮಾಡ್ತಿರ್ತೀವಿ. ಸೊ ಅದು ಯಾಕೆ ಹಂಗೆ ಆಕತ್ತೋ ಅಥವಾ ಏನೋ ನನಗೂ ಗೊತ್ತಿಲ್ಲ. ಸೊ ಆದರೂ ಎಷ್ಟಾಕತ್ತೋ ಅಷ್ಟು ನಾವು ಆ ರೀತಿ ನಮ್ಮ ಒಂದು ಲೈಫನ್ನು ಕಳ್ಕೊಳ್ಳೋದು ಬೇಡ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹಂಗೆ ನನಗೆ ಅನಿಸಿದ್ದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡೀನಿ. ನಿಮ್ಗೇನು ಅನ್ನಿಸ್ತು ಅಂಥೇಳಿ ನೀವು ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಯಾಕಂದರೆ ಎಷ್ಟೋ ಜನ ಮೆಂಟಲಿ ಡಿಸ್ಟರ್ಬ್ ಆದಂಥವ್ರು ಇರ್ತಾರೆ. ಅದೊಂಥರ ಆ ಒಂದು ಮೊಮೆಂಟ್ ಕಳೆದು ಹೋಗಿರ್ತೈತಿ. ಆದ್ರೆ ನಾಳೆ ಹಂಗೆ ಮಾಡಬಾರ್ದಾಗಿತ್ತು ಅನ್ನೋ ಒಂದು ವಿಚಾರ ತಲೆಯೊಳಗೆ ಕೊರಿತಿರ್ತದೆ. ಎಲ್ಲರೂ ಆಲ್ಮೋಸ್ಟ್ ಎಲ್ಲರಿಗೂ ಇದ್ದೇ ಇರ್ತೈತದ. ಆದ್ರೇನು ಒಂದಷ್ಟು ಜನ ಅದನ್ನು ಮರೆತು ಮುಂದೆ ಹೊಂಟಿರ್ತಾರೆ. ಸೊ ಆ ರೀತಿ ಆಗೋದು ಬೇಡ ಇನ್ನು ಮುಂದೆ ಅನ್ನೋದು ಒಂದು ಅಷ್ಟೇ ಇಂಟೆನ್ಷನ್. ಇದನ್ನು ಬರೀ ನಿಮ್ಗೆ ಅಷ್ಟೇ ಹೇಳತ್ತೀನಿ ಅಂತಲ್ಲ, ನನಗೆ ನಾನೇ ಹೇಳ್ಕೊಳತ್ತೇನೆ ಒಂದು ರೀತಿ. ಆ ರೀತಿ ನೋಡಿರಿ, ನಮ್ಮ ಗುಬ್ಬಿ ಈ ರೀತಿ ಅವತ್ತು ಊರಿಗೆ ಹೋಗೋಕೆ ಸ್ವೆಟ್ರೆಲ್ಲ ಹಾಕಿ ನಿಲ್ಲಿಸಿದ್ವಿ. ಇದು 1 ಮಂತ್ ಹಿಂದಿಂದ ವಿಡಿಯೋ ಇದೆಲ್ಲ. ಸೊ ಇದು ಹೆಂಗಿತ್ತು ವಿಡಿಯೋ ಅಂತ ಹೇಳಿ ಒಂದು ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಸೊ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ರಿ ಅವರು ಹೆಂಗಿತ್ತು ವಿಡಿಯೋ, ಆಮೇಲೆ ನಿಮ್ದೇನಾದರೂ ಒಂದು ಒಪಿನಿಯನ್ ಇತ್ತು ಅಂತ ಹೇಳಿದರೆ ಒಂದು ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿ. ಅಂದ್ರೆ ನೀವು ಒಂದು ಕಮೆಂಟ್ ಹಾಕಿದ್ರೆ ನನಗೂ ಒಂಥರ ಖುಷಿ ಆಕತಿ. ಏನು ಇದು ಸರಿತಾ ನಾನು ಮಾತಾಡಿದ್ದು, ಇಲ್ಲ ತಪ್ಪಿತ್ತಾ? ಒಬ್ಬೊಬ್ರದ್ದು ಒಪಿನಿಯನ್ ಒಂದೊಂದು ಥರ ಇರ್ತೈತಲ್ಲ ಎಲ್ಲರದ್ದು. ಈಗ ನಾವು 5 ಜನ ಅದೇವಂದ್ರೆ 5 ಜನದ ಒಪಿನಿಯನು ಒಂಥರ ಇರೋಂಗಿಲ್ಲ. ಒಬ್ಬೊಬ್ರದ್ದು ಒಂದೊಂದು ಥರ ಒಪಿನಿಯನ್ ಇರ್ತೈತಿ. ಸೊ ಹಾಗಾಗಿ ನಿಮ್ಮ ಒಪಿನಿಯನ್ ಏನು ಅಂಥೇಳಿ ಕಮೆಂಟ್ ಮೂಲಕ ಶೇರ್ ಮಾಡಿ. ಹಾಗೆ ನಾವು ಇವಾಗ ಎಲ್ಲಿಂದ ಎಲ್ಲಿಗೆ ಹೋದ್ವಿ ಅಂಥೇಳಿ ನಿಮ್ಗೆ ಏನಾದರೂ ಗೊತ್ತಾದ್ರೆ ಈ ವಿಡಿಯೋ ನೋಡಿ ಅದನ್ನು ಕೂಡ ನೀವು ಇಲ್ಲಿ ಕಮೆಂಟ್ ಮೂಲಕ ಹೇಳಿ. ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಈಗ ನಾವು ಎಲ್ಲಿಗೆ ಹೋಗತ್ತೇವೆ ಅಂತ ಹೇಳಿ ನಿಮ್ಗೆ ಏನಾದರೂ ಅರ್ಥ ಆದರೆ ಅದೆಲ್ಲ ನೋಡಿ ಮೇ ಬಿ ಆಕತಿ ಅಂದ್ಕೊತೀನಿ. ಸೊ ಕಮೆಂಟ್ ಮೂಲಕ ಹೇಳಿ. ಥ್ಯಾಂಕ್ ಯು.